ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ನಮ್ಮ ಶಾಲೆಯ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು 2023-24ನೇ ಸಾಲಿನ ಆಂತರಿಕ ಮೌಲ್ಯಮಾಪನದ ಪುಸ್ತಕ, ವಿಷಯ ಗಣಿತ, ತರಗತಿ 10ನೇ. ಇಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಇದೆ. ದಾಖಲಾತಿ ಸಂಖ್ಯೆ, ಜನ್ಮ ದಿನಾಂಕ, SATS ನಂಬರ್, ಮೊಬೈಲ್ ನಂಬರ್, ವಿಷಯ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು. ಈಗ ರೂಪಣಾತ್ಮಕ ಮೌಲ್ಯಮಾಪನ 4ರಲ್ಲಿ ಬರುವಂತಹ ಚಟುವಟಿಕೆ 8 ಕೊನೆಯ ಚಟುವಟಿಕೆ. ಒಟ್ಟು ನಾವು 8 ಚಟುವಟಿಕೆಗಳನ್ನು ಮಾಡಬೇಕಾಗಿರುತ್ತದೆ. ಒಂದೊಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳನ್ನು ಮಾಡಬೇಕಾಗಿರುತ್ತದೆ. ಈಗಾಗಲೇ 7 ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದು. ಇದು ಕೊನೆಯ ಚಟುವಟಿಕೆ. ಇದು ರೂಪಣಾತ್ಮಕ ಮೌಲ್ಯಮಾಪನ 4ರಲ್ಲಿ ಬರುವಂತಹ 2 ಚಟುವಟಿಕೆಗಳಲ್ಲಿ 7 ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ. ಇದು 8ನೇ ಒಂದು ಚಟುವಟಿಕೆ. ಘಟಕದ ಹೆಸರು ಸಂಭವನೀಯತೆ ಹಾಗೂ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥದ್ದು. ಇಲ್ಲಿ ಕ್ರಮ ಸಂಖ್ಯೆ, ಮೌಲ್ಯಾಂಕನ ಸೂಚಕಗಳು, ಅಂಕಗಳು. ಅತ್ಯುತ್ತಮವಾಗಿ ವಿದ್ಯಾರ್ಥಿಯು ಬರೆದಿದ್ದೇ ಆದರೆ 3 ಅಂಕಗಳು, ಉತ್ತಮವಾಗಿ ಬರೆದಿದ್ದರೆ 2 ಅಂಕಗಳು, ಸಾಧಾರಣವಾಗಿ ಬರೆದಿದ್ದರೆ 1 ಅಂಕಗಳು. ಇದು ಮಾನಕಗಳು ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಸಂಭವನೀಯತೆ ಮೇಲಿನ ಸಮಸ್ಯೆಗಳು ಮಾನಕಗಳು ಅತ್ಯುತ್ತಮವಾಗಿ ಬರೆದರೆ 3 ಅಂಕಗಳನ್ನು ಕೊಡಬೇಕು, ಉತ್ತಮವಾಗಿ ಬರೆದರೆ 2 ಅಂಕಗಳನ್ನು ಕೊಡಬೇಕು, ಸಾಧಾರಣವಾಗಿ ಬರೆದರೆ 1 ಅಂಕಗಳು ಅನ್ನುವಂಥದ್ದು. ಇನ್ನು ಘನಾಕೃತಿಗಳ ಪರಿಚಯ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳು, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವುದು, ಶಂಕುವಿನ ಭಿನ್ನಕದ ಸಮಸ್ಯೆಗಳನ್ನು ಬಿಡಿಸುವುದು ಅಂತ ಈ ರೀತಿಯಾಗಿ 5 ಮಾನಕಗಳನ್ನು ತೆಗೆದುಕೊಂಡು ಒಟ್ಟು 15 ಅಂಕಗಳಿಗೆ ಆಗಿ 5 ಮಾನಕಗಳನ್ನು ತೆಗೆದುಕೊಳ್ಳಲಾಗಿದೆ. ಒಂದೊಂದು ಮಾನಕಕ್ಕೆ 3 ಅಂಕಗಳು. ಇದು ವಿಷಯ ಶಿಕ್ಷಕರ ಸಹಿ. ಈಗ ಪ್ರಾರಂಭಿಸೋಣ ಆ ಚಟುವಟಿಕೆ. ಮಾನಕ 1, ಇಲ್ಲಿಂದ ಈಗ ಚಟುವಟಿಕೆಯನ್ನು ಪ್ರಾರಂಭವಾಗ್ತಾ ಇದೆ. ಮಾನಕ 1, ಸಂಭವನೀಯತೆ ಮೇಲಿನ ಸಮಸ್ಯೆಗಳು. ಬಿಡಿಸಿ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳು ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ತೆಗೆಯಲಾಗಿದೆ. ಆ ಕಾರ್ಡು ಒಂದು ಏಸ್ ಆಗಿರುವ ಒಂದು ಏಸ್ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ, ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ 2 ದಾಳಗಳನ್ನು ಏಕಕಾಲದಲ್ಲಿ ಎಸೆದಿದೆ. ಎಲ್ಲಾ ಸಾಧ್ಯ ಫಲಿತಗಳನ್ನು ಬರೆಯಿರಿ. ದಾಳಗಳಲ್ಲಿ ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ 8, ಆ ಲೆಕ್ಕ 13 ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ನು ಮಾನಕ 2ಕ್ಕೆ ಸಂಬಂಧಪಟ್ಟಿರುವಂತೆ ಘನಾಕೃತಿಗಳ ಪರಿಚಯ ಅಂತಿದೆ. ಈ ಕೆಳಗಿನ ಘನಾಕೃತಿಗಳನ್ನು ಗುರುತಿಸಿ ಹೊಂದಿಸಿ ಬರೆಯಿರಿ. ಸಿಲಿಂಡರ್, ಇಲ್ಲಿ ಸಿಲಿಂಡರ್ ಅನ್ನುವಂಥದ್ದು, ಗೋಳ, ಶಂಕು, ಆ ನಂತರ ನೆಕ್ಸ್ಟ್ ಅರ್ಧಗೋಳ, ಇಲ್ಲಿ ಅ-ಆ-ಇ-ಈ ಅಂತಕ್ಕಂಥ ಈ ಕಡೆ 1 2 3 4ಗೆ ಅವುಗಳನ್ನು ಹೊಂದಿಸಿ ಬರೆಯುವಂಥದ್ದು. ನೆಕ್ಸ್ಟ್ ಈಗ ಮಾನಕ 3ಕ್ಕೆ ಸಂಬಂಧಪಟ್ಟಿರುವಂಥದ್ದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳು. ಇಲ್ಲಿ ಘನಾಕೃತಿಗಳ ಹೆಸರುಗಳನ್ನು ಈ ಕಡೆ ಕೊಡಲಾಗಿದೆ. ಘನಾಕೃತಿಗಳ ಹೆಸರು ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ. ಇಲ್ಲಿ ಸಿಲಿಂಡರ್ನ ಪಾಮೇವಿ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಸಿಲಿಂಡರ್ ಘನಫಲವನ್ನು ಬರೆಯುವಂಥದ್ದು. ಇನ್ನು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರಗಳನ್ನು ಬರೆಯುವಂಥದ್ದು. ಇನ್ನು ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಬರೆಯುವಂಥದ್ದು. ಇನ್ನು ಅರ್ಧಗೋಳಕ್ಕೆ ಸಂಬಂಧಪಟ್ಟಿರುವಂತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಬರೆಯುವಂಥದ್ದು. ಇನ್ನು ಮಾನಕ 4ಕ್ಕೆ ಸಂಬಂಧಪಟ್ಟಿರುವಂತೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವುದು. ಬಿಡಿಸಿ ಅನ್ನುವಂಥದ್ದು. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 2ನೇದು, ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ಆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು ಮಾನಕ 5ಕ್ಕೆ ಸಂಬಂಧಪಟ್ಟಿರುವಂತೆ ಶಂಕುವಿನ ಭಿನ್ನಕದ ಸಮಸ್ಯೆಗಳನ್ನು ಬಿಡಿಸುವುದು. 14 ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ 2 ವೃತ್ತಾಕಾರದ ಪಾದಗಳ ವ್ಯಾಸಗಳು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ. ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಇನ್ನು 2ನೇ ಪ್ರಶ್ನೆ, ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಫೇಜ್ ಎಂದು ಹೆಸರು. ಇದು ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ ತೆರೆದ ಭಾಗದ ತ್ರಿಜ್ಯ 10 ಸೆಂಟಿಮೀಟರ್ ಮತ್ತು ಮೇಲ್ಭಾಗದ ತ್ರಿಜ್ಯವನ್ನು 4 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ 15 ಸೆಂಟಿಮೀಟರ್ ಆದರೆ ಅದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಈಗ ಈ ಒಂದು ಮಾನಕಗಳಿಗೆ ಸಂಬಂಧಪಟ್ಟಿರುವಂತಹ ಅಂದ್ರೆ ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಪರಿಹಾರಗಳು ಚಟುವಟಿಕೆ 8ಕ್ಕೆ ಸಂಬಂಧಪಟ್ಟಿರುವಂತೆ. ಮಾನಕ 1ಕ್ಕೆ ಸಂಬಂಧಪಟ್ಟಿರುವಂತೆ ಸಂಭವನೀಯತೆ ಮೇಲಿನ ಸಮಸ್ಯೆಗಳು ಮಾನಕ 1 ಬಿಡಿಸಿ ಅನ್ನುವಂಥದ್ದು.
ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ತೆಗೆಯಲಾಗಿದೆ. ಆ ಕಾರ್ಡು ಒಂದು ಏಸ್ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಪರಿಹಾರ: ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ NF(S) = 52. ಯಾಕಂದ್ರೆ ಈ ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳಂತ ಕೊಟ್ಟಿದ್ದಾರೆ. ಒಟ್ಟು ಕಾರ್ಡ್ಗಳ ಸಂಖ್ಯೆ 52. ಹಾಗಾಗಿ NF(S) = 52. ಒಂದು ಏಸ್ ಆಗಿರುವ ಘಟನೆ, ಇಲ್ಲಿ ಒಂದೊಂದು ಇದರಲ್ಲಿ 13 ಅಂದ್ರೆ ಒಟ್ಟು 52 ಕಾರ್ಡ್ಗಳಿರುತ್ತವೆ. ಹಾಗಾಗಿ ಒಂದೊಂದರಲ್ಲಿ ನಮಗೆ ಏಸ್ಗಳ ಸಂಖ್ಯೆ, ಇದರಲ್ಲಿ ಒಂದು ಏಸ್ ಇರುತ್ತೆ, ಇದರಲ್ಲಿ ಒಂದು ಕಟ್ಟಿನಲ್ಲಿ ಏಸು, ಈ ಒಂದು ಇದರಲ್ಲಿ ಏಸು, ಇದರಲ್ಲಿ ಒಂದು ಏಸು, ಇಲ್ಲಿ ಒಟ್ಟು 4 ಏಸುಗಳಿರುವುದರಿಂದ ಒಂದು ಏಸ್ ಆಗಿರುವ ಘಟನೆ ಎ ಅಂತ ತೆಗೆದುಕೊಂಡಿದ್ದೀನಿ. ಆ NF(A) = ಅಂದ್ರೆ ಆ ಒಟ್ಟು ಏಸ್ ಆಗಿರುವ ಘಟನೆಯ ಸಂಖ್ಯೆ 4 ಅನ್ನುವಂಥದ್ದು. ಒಂದು ಏಸ್ ಆಗಿರುವ ಘಟನೆಯ ಸಂಭವನೀಯತೆ P(A) = NF(A)/NF(S). P(A) = NF(A) ಅಂದ್ರೆ 4, NF(S) ಅಂದ್ರೆ 52. 4 1 4, 4 1 4, 3 12 ಅಂದ್ರೆ ಒಂದು ಏಸ್ ಆಗಿರುವ ಘಟನೆಯ ಸಂಭವನೀಯತೆ P(A) = 1/13 ಅನ್ನುವಂತಹ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಅದರಲ್ಲಿ ಒಂದು ಏಸ್ ಆಗಿಲ್ಲದ ಘಟನೆ ಬಿ ಆಗಿರಲಿ. ಏಸ್ ಆಗಿಲ್ಲದ ಒಟ್ಟು 52 ಇರುವಂತಹ ಕಟ್ಟುಗಳಲ್ಲಿರುವಂತಹ ಒಟ್ಟು 52, ಅದರಲ್ಲಿ ಏಸ್ 4 ಇವೆ. ಹಾಗಾಗಿ ಏಸ್ ಆಗಿಲ್ಲದ ಅಂದ್ರೆ ಉಳಿದಿರ್ತಕ್ಕಂಥವುಗಳ ಎಷ್ಟು 48 ಅನ್ನುವಂಥದ್ದು. ಹಾಗಾಗಿ ಈ ಒಂದು ಏಸ್ ಆಗಿಲ್ಲದ ಘಟನೆ ಬಿ ಆಗಿರಲಿ. NF(B) = 48. ಒಂದು ಏಸ್ ಆಗಿಲ್ಲದ ಘಟನೆಯ ಸಂಭವನೀಯತೆ P(A) = NF(A)/NF(S). P(A) = NF(A) ಅಂದ್ರೆ 48, NF(S) ಅಂದ್ರೆ 52. ಇದನ್ನ ಛೇದವನ್ನ ಹೊಡೆದಾಗ 4 1 4 2, ಇಲ್ಲಿ 4 1 4, 3 12 ಅಂದ್ರೆ P(A) = 12/13 ಅನ್ನುವಂತಹ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ 2 ದಾಳಗಳನ್ನು ಏಕಕಾಲದಲ್ಲಿ ಎಸೆದಿದೆ. ಎಲ್ಲಾ ಸಾಧ್ಯ ಫಲಿತಗಳನ್ನು ಬರೆಯಿರಿ. ಇಲ್ಲಿ ಎಲ್ಲಾ ಸಾಧ್ಯ ಫಲಿತಗಳನ್ನು ಬರೆಯಿರಿ ಮತ್ತು ದಾಳಗಳಲ್ಲಿನ ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಆ ಮೊತ್ತ, ಇಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆ ನಾನು ಟೋಟಲ್ ಆಗಿ ಬರೆದಿದ್ದೇನೆ 6 × 6. ಅವುಗಳನ್ನ ಇಲ್ಲಿ 1 1 ಈ ರೀತಿಯಾಗಿ 1 1 1 2 ಈ ರೀತಿಯಾಗಿ ಅವುಗಳನ್ನ ಬರೀಬೇಕಿಲ್ಲಿ. 1 2, ಅದೇ ರೀತಿ 1 3, ಅದೇ ರೀತಿ 1 4, 1 5 ಡ್ಯಾಶ್ 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 ಡ್ಯಾಶ್, ಇದು ಎಲ್ಲಿವರೆಗೆ 1 6ರವರೆಗೆ. ಇದೇ ರೀತಿ ನಾವು ಬರೀತಾ ಹೋದಾಗ ಇಲ್ಲಿ ಮತ್ತೆ 2 1 2 1 2 2 3 1 3 2 ಈ ರೀತಿ ಬರೀತಾ ಹೋದಾಗ ಲಾಸ್ಟಿಗೆ ಬರುವಂತದ್ದು ಇಲ್ಲಿ 6 6 ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಇರುವಂತಹ ಒಟ್ಟು ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟಾಯ್ತು 36 ಅನ್ನುವಂತ ನೇರವಾಗಿ ಬರೆದಿದ್ದೀನಿ. ಅದನ್ನು ಬರೀರಿ ಅಂತ ಪ್ರಶ್ನೆಯಲ್ಲಿದೆ, ಇದನ್ನ ಬರ್ಕೊಳ್ಬೇಕು. ಇನ್ನು ಪ್ರಶ್ನೆ, ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ 8 ಆಗಿರುವ ಘಟನೆ ಎ ಆಗಿರಲಿ. ಮೇಲ್ಮುಖವಾಗಿ 2 ದಾಳಗಳನ್ನು ಮೇಲೆ ಎಸೆದಾಗ ಬರುವಂತಹ ಇವೆರಡು ಮುಖಗಳು, ಇಲ್ಲಿ 1 + 1 2 ಆಗ್ತಾ ಇದೆ, 1 + 2 3 ಆಗ್ತಾ ಇದೆ, 1 + 6 7 ಆಗ್ತಾ ಇದೆ. ಆದ್ರೆ ಏನು ಪ್ರಶ್ನೆ ಏನಿದೆ, ಮೊತ್ತ 8 ಆಗಿರುವ ಅಂದ್ರೆ 2 + 6 8, 3 + 5 8, 4 + 4 8, 5 + 3 8, 6 2 8 ಅಂದ್ರೆ ಇಲ್ಲಿ ಬರುವಂತಹವುಗಳಲ್ಲಿ ಆ 2 ದಾಳವನ್ನ ಮೇಲೆ ಎಸೆದಾಗ ಬರುವಂತಹ ಸಂಖ್ಯೆಗಳ ಮೊತ್ತ 8 ಬರುವಂತಹವುಗಳನ್ನ ತೆಗೆದುಕೊಂಡು ಇಲ್ಲಿ ಆಯ್ಕೆ ಮಾಡಿ ಬರೆಯಲಾಗಿದೆ. NF(A) = ಇದು ಎಷ್ಟಿವೆ 1 2 3 4 5 ಅಂದ್ರೆ NF(A) = 5. ಈ 2 ಸಂಖ್ಯೆಗಳ ಮೊತ್ತ 8 ಆಗಿರುವ ಘಟನೆಯ ಸಂಭವನೀಯತೆ P(A) = NF(A)/NF(S). P(A) = NF(A) ಅಂದ್ರೆ 5 ಇದೆ, NF(S) ಅಂದ್ರೆ ಎಷ್ಟಿದೆ 36 ಅನ್ನುವಂಥ ಇದರಲ್ಲಿ ಆ ಪ್ರಶ್ನೆ. ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ 13 ಆಗಿರುವ ಘಟನೆ ಬಿ ಆಗಿರ್ಲಿ ಅಂತ ತೆಗೆದುಕೊಂಡಿದ್ದೀನಿ. NF(B) ಇಲ್ಲಿ NF(B) = ಏನಾಗ್ತಾ ಇದೆ 0 ಆಗ್ತಾ ಇದೆ. ಮತ್ತೆ ಇಲ್ಲಿ ಪ್ರಶ್ನೆ ಲೆಕ್ಕನೂ ಕೂಡ ಬಿಡಿಸಲಾಗಿದೆ. ಯಾಕಂದ್ರೆ ಮೊತ್ತ ಕೊನೆಗೆ 6 + 6 ಕೂಡಿಸಿದರೆ ಕೊನೆಗೆ ಅದನ್ನ ಬರೆದಾಗ 6 + 6 12 ಆಗ್ತದೆ, 13 ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ NF(B) ಅಂದ್ರೆ ಇಲ್ಲಿ ಅಸಂಭವ ಘಟನೆ ಅದ. ಇದು ಈ ಘಟನೆಯನ್ನ ಸಂಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0 ಆಗಿರುತ್ತೆ ಅಂತ ನೇರವಾಗಿ ಉತ್ತರವನ್ನು ಬರೀಬಹುದು. ಅಥವಾ ಇಲ್ಲಿ NF(B) = 0 ಅಂತ ಬರೆದು 2 ಸಂಖ್ಯೆಗಳ ಮೊತ್ತ 13 ಆಗಿರುವ ಘಟನೆಯ ಸಂಭವನೀಯತೆ P(A) = NF(A)/NF(S). NF(A) ಅಂದ್ರೆ 0, ಇಲ್ಲಿ NF(B) ಆಗ್ಬೇಕಿದು. NF(B) = 0, NF(S) = 36 ಇದೆ. 0/36 ಅಂದ್ರೆ ಎಷ್ಟು? ಉತ್ತರ 0 ಅನ್ನುವಂತಹ ಉತ್ತರ. ಈಗ ಮಾನಕ 2ಕ್ಕೆ ಸಂಬಂಧಪಟ್ಟಿರುವಂತೆ ಘನಾಕೃತಿಗಳ ಪರಿಚಯ ಅಂತಿದೆ. ಈ ಕೆಳಗಿನ ಘನಾಕೃತಿಗಳನ್ನ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಈಗ ಪ್ರಶ್ನೆಯನ್ನ ನೋಡೋಣ. ಸಿಲಿಂಡರ್, ಇಲ್ಲಿ ಕೊಟ್ಟಿರುವಂತಹ ಘನಾಕೃತಿಗಳು ಇಲ್ಲಿ
ಇದರಲ್ಲಿ ಘನಾಕೃತಿಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಹೆಸರುಗಳನ್ನು ಕೊಡಲಾಗಿದೆ, ಅವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಸಿಲಿಂಡರ್ ಅನ್ನುವಂಥದ್ದು. ಇಲ್ಲಿ ಸಿಲಿಂಡರ್ ಅನ್ನು ಹೊಂದಿಸಿ ಬರೆಯಲಾಗಿದೆ. ಗೋಳ, ಇದು ಶಂಕು, ಇದು ಅರ್ಧ ಗೋಳ ಅನ್ನುವಂಥದ್ದು. ಈ ಘನಾಕೃತಿಗಳನ್ನು ಹೊಂದಿಸಿ ಬರೆಯುವಂಥದ್ದು ಇದು ಮಾನಕ 2. ಇನ್ನು ಮಾನಕ 3ಕ್ಕೆ ಸಂಬಂಧಪಟ್ಟಿರುವಂತೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳು ಅಂತಿದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr r+s, ಸಿಲಿಂಡರ್ನ ಘನಫಲ πr²h ಅನ್ನುವಂಥದ್ದು. ಇನ್ನು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ πr r+l, l ಅಂದ್ರೆ ಇಲ್ಲಿ ಓರೆ ಎತ್ತರ. ಶಂಕುವಿನ ಘನಫಲ ಇಲ್ಲಿ 1/3πr²h, ಸಿಲಿಂಡರ್ ಘನಫಲ πr² ಇದ್ರೆ ಅದರ 1/3 ಶಂಕುವಿನ ಘನಫಲವನ್ನು ಹೊಂದಿರುತ್ತದೆ. ಇನ್ನು ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4πr², ಗೋಳಕ್ಕೆ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳು ಒಂದೇ ಆಗಿವೆ, ಹಾಗಾಗಿ 4πr². ಗೋಳದ ಘನಫಲ 4/3πr³ ಅಂತಿದೆ. ಇನ್ನು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 3πr², ಘನಫಲ ಅಂದ್ರೆ ಗೋಳದ ಘನಫಲದ ಅರ್ಧದಷ್ಟು ಅಂದ್ರೆ 2/3πr³ ಅನ್ನುವಂಥದ್ದು. ಇದು ಮಾನಕ 3. ಇನ್ನು ಮಾನಕ 4ಕ್ಕೆ ಸಂಬಂಧಪಟ್ಟಂತೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವುದು ಬಿಡಿಸಿ. ಇಲ್ಲಿ ಇದರಲ್ಲಿ 1ನೇ ಪ್ರಶ್ನೆ, 64 cm³ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ 64 ಘನ ಸೆಂಟಿಮೀಟರ್³ ಇರ್ತಕ್ಕಂಥ 2 ವರ್ಗಗಳನ್ನು ಒಂದರ ಪಕ್ಕದಲ್ಲಿ ಒಂದು ಇಟ್ಟಾಗ ಇಲ್ಲಿ ವರ್ಗಗಳ ಘನಫಲ ಎಷ್ಟಿದೆ? 64 cm³ ಆದ್ರೆ ವರ್ಗದ ಪ್ರತಿ ಬಾಹುವಿನ ಅಳತೆ ಎಷ್ಟಾಗುತ್ತೆ ಅಂದ್ರೆ 4 cm. ಅಂದ್ರೆ ವರ್ಗದ ಈ a³ ಎಷ್ಟಿದೆ? ಇದು ಟೋಟಲ್ 64 ಇದೆ. ಹಾಗಾಗಿ a √64 ಅಂತಕ್ಕಂಥದ್ದು. ಇದು √64 ಅಂತಂದ್ರೆ ಇದರ √64 ಅಂದ್ರೆ ಅದರ ಘನಮೂಲ ಎಷ್ಟು ಬರುತ್ತೆ? ಅದು 4 ಅನ್ನುವಂಥದ್ದು. ಹಾಗಾಗಿ ಇಲ್ಲಿ 4 cm. ಇದು 4 cm ಇದ್ದಾಗ ಇದರ ಪಕ್ಕದ ಮತ್ತೊಂದು ಘನಾಕೃತಿಯನ್ನ ಅದೇ ಘನಫಲವನ್ನು ಹೊಂದಿರುವಂತ ಘನಫಲವನ್ನು ಇಟ್ಟಾಗ ಘನಾಕೃತಿಯನ್ನು ಇಟ್ಟಾಗ ಇದು 4 + 4 ಅಂದ್ರೆ ಟೋಟಲ್ ಎಷ್ಟಾಗುತ್ತೆ? 8 cm. ಇದರ ಪಾದ ಇತ್ತು, ಇದು ಉದ್ದ, ಇದು ಅಗಲ 4 cm ಇರುತ್ತೆ. ಎತ್ತರದಲ್ಲಿ ಯಾವುದೇ ವ್ಯತ್ಯಾಸ ಮತ್ತು ಅಗಲದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಕೇವಲ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಅದು ಉದ್ದದಲ್ಲಿ ಮಾತ್ರ ವ್ಯತ್ಯಾಸವನ್ನು ಹೊಂದಿರುತ್ತದೆ. ಹಾಗಾಗಿ ಆಯತ ಘನಾಕೃತಿಯ ಉದ್ದ L = 4 + 4 ಅಂದ್ರೆ 8 cm, ಆಯತ ಘನಾಕೃತಿ ಅಗಲ 4 cm, ಆಯತ ಘನಾಕೃತಿ ಎತ್ತರ 4 cm. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ? 2 × L × B + B × H + H × L ಅಂದ್ರೆ ಉದ್ದ × ಅಗಲ, ಅಗಲ × ಎತ್ತರ, ಎತ್ತರ × ಉದ್ದ ಅನ್ನುವಂಥದ್ದು. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣಗ 2, L ಅಂದ್ರೆ 8, B ಅಂದ್ರೆ 4, B ಅಂದ್ರೆ 4, H ಅಂದ್ರೆ 4, H ಅಂದ್ರೆ 4, L ಅಂದ್ರೆ ಉದ್ದ 8. ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 2 × 8 × 4 = 32, 4 × 4 = 16, 4 × 8 = 32, ಕೂಡಿಸಿದಾಗ ಟೋಟಲ್ 80 80 × 2 ಅಂದ್ರೆ 160 cm². ವಿಸ್ತೀರ್ಣ ಇದೆ 160 cm² ಅನ್ನುವಂತಹ ಉತ್ತರ. ಈ ಒಂದು 2 ಘನಫಲವನ್ನು ಹೊಂದಿರತಕ್ಕಂಥ 64 cm³ ಘನಫಲವನ್ನು ಹೊಂದಿರತಕ್ಕಂಥ 2 ವರ್ಗ ಘನಗಳು ಮುಖಗಳು ಒಂದಕ್ಕೊಂದು ಜಾಯಿಂಟ್ ಮಾಡಿದಾಗ ಬರುವಂತ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಇಲ್ಲಿ ಕೇಳಿದ್ರು. ಅದು 160 cm² ಅನ್ನುವಂತ ಉತ್ತರ. ಇನ್ನು ಅದೇ ರೀತಿ 2ನೇ ಪ್ರಶ್ನೆ ಈ ಒಂದು ಮಾನಕದಲ್ಲಿ, ಮರದಿಂದ ಮಾಡಿದ ಸಿಲಿಂಡರ್ 2 ವೃತ್ತಾಕಾರ ಅರ್ಧ ಗೋಳಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ ಎತ್ತರ 10 cm ಮತ್ತು ಪಾದದ ತ್ರಿಜ್ಯ 3.5 cm ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಯಲ್ಲಿ ನಾನು ಚಿತ್ರ ಕೊಟ್ಟಿರಲಿಲ್ಲ, ಇಲ್ಲಿ ಕೊಟ್ಟಿದ್ದೇನೆ. ಇದು ಒಂದು ಸಿಲಿಂಡರ್ ಇದೆ. ಇದನ್ನ ಮೇಲ್ಗಡೆಯಿಂದ ಒಂದು ಅರ್ಧ ಗೋಳಾಕಾರದಲ್ಲಿ ಇದನ್ನ ಕೊರೆದು ತೆಗೆಯಲಾಗಿದೆ. ಕೆಳಗಡೆನೂ ಕೂಡ ಅರ್ಧ ಗೋಳಾಕಾರದಲ್ಲಿ ಕೊರೆದು ತೆಗೆಯಲಾಗಿದೆ. ಅದರ ಪಾದದ ತ್ರಿಜ್ಯ ಎಷ್ಟಿದೆ? 3.5 ಅನ್ನುವಂಥ. ಇದು ತ್ರಿಜ್ಯ ಎಷ್ಟಿದೆ? 3.5. ಸಿಲಿಂಡರ್ನ ತ್ರಿಜ್ಯನೂ ಅಷ್ಟೇ, ಇಲ್ಲೆಲ್ಲ ತ್ರಿಜ್ಯ ಕೂಡ ಅಷ್ಟೇ. ಇಲ್ಲಿ ಎತ್ತರ 10 cm ಇದೆ. ಟೋಟಲ್ ಈ ಒಂದು ಸಿಲಿಂಡರ್ನ ಒಟ್ಟು ಎತ್ತರ 10 cm ಇದೆ ಮತ್ತು ತ್ರಿಜ್ಯ ಎಷ್ಟಿದೆ? ಇದು 3.5 cm. ಅಂದ್ರೆ ಎರಡು ಅರ್ಧ ಗೋಳಗಳ ತ್ರಿಜ್ಯ 3.5 ಮತ್ತು ಸಿಲಿಂಡರ್ನ ತ್ರಿಜ್ಯ ಕೂಡ 3.5. ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನ ಕಂಡುಹಿಡಬೇಕಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನಮಗೆ ಟೋಟಲಿ ಈ ಒಂದು ಆಕೃತಿಯ ಒಟ್ಟು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಇಲ್ಲಿ ತಗ್ಗನ್ನ ಕೆದರಿದ್ದಾರೆ. ಅಂದ್ರೆ ಅರ್ಧ ಗೋಳಾಕಾರದಲ್ಲಿ ಇಲ್ಲಿ ಕೊರೆದು ವಸ್ತುವನ್ನು ತಯಾರು ಮಾಡಿರೋದ್ರಿಂದ ಇದು ಒಳಗಿರುವಂತಹ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದ್ರ ಒಳಗಿರ್ತಕ್ಕಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾಗಿ
ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲೊಂದು ಅರ್ಧ ಗೋಳ ಇದೆ, ಇಲ್ಲೊಂದಿದೆ. ಎಟ್ ಎ ಟೈಮ್ 2 ಅಥವಾ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಂಟು 2 ಅನ್ನುವಂಥದ್ದು. ಇಲ್ಲಿ ಒಟ್ಟು ವಸ್ತುವಿನ ಒಟ್ಟು ವಿಸ್ತೀರ್ಣ ಅಂದ್ರೆ ಇದು 2πr(h) ಅಂತಿದೆ. 2 ಇಂಟು ಪೈ ಅಂದ್ರೆ 22/7, r ಅಂದ್ರೆ 3.5, h ಅಂದ್ರೆ 10. ಅದೇ ರೀತಿ 2 ಇಂಟು ಪೈ ಅಂದ್ರೆ 22/7, r ಅಂದ್ರೆ 3.5 ಇದೆ. r ಸ್ಕ್ವೇರ್ ಇರೋದ್ರಿಂದ 3.5 ಅನ್ನು 2 ಬಾರಿ ಬರೆಯಲಾಗಿದೆ. ಈಗ ಇದು 7 ಒಂದಲೇ 7, ಇದು 0.75 35. ಈಗ ಇದನ್ನ 2 ಇಂಟು 22 ಇಂಟು 0.5 ಇಂಟು 10 ಅಂದ್ರೆ 5 ಬಂತು. 2 ಇಂಟು 22/7 ನಲ್ಲಿ ಇದಕ್ಕೆ 7 ಒಂದಲೇ 7, 0.75 35 ನಾವು ಛೇದ ಹೊಡೆದಾಗ 2 ಇಂಟು 2 ಇಂಟು 22 ಇಂಟು 3.5 ಇಂಟು 0.5. ಇದನ್ನ ಗುಣಿಸಿದಾಗ ನಮಗೆ ಬಂದಿರುವಂತಹ ಉತ್ತರ 220. ಈ ಕಡೆ ಇದನ್ನ ಗುಣಿಸಿದಾಗ ಬಂದಿರುವಂತಹ ಉತ್ತರ 154. ಹಾಗಾಗಿ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 374 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಇನ್ನ ಮಾನಕ 5 ಶಂಕುವಿನ ಭಿನ್ನಕದ ಸಮಸ್ಯೆಗಳನ್ನ ಬಿಡಿಸುವುದು ಅಂತಿದೆ. ಪ್ರಶ್ನೆ 5 ಇಲ್ಲಿ 1ನೇ ಪ್ರಶ್ನೆ, ಅದರಲ್ಲಿ 14 ಸೆಂಟಿಮೀಟರ್ ಎತ್ತರ ಇರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ 2 ವೃತ್ತಾಕಾರದ ಪಾದಗಳ ವ್ಯಾಸಗಳು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ. ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಈ ರೀತಿಯಾದಂತಹ ಒಂದು ಗಾಜಿನ ಲೋಟ ಇದೆ. ಮೇಲ್ಗಡೆ ಇದರ ವ್ಯಾಸ 4 ಇದೆ, ಕೆಳಗಡೆ ವ್ಯಾಸ 2 ಇದೆ. ಟೋಟಲ್ ಹೈಟ್ ಎಷ್ಟಿದೆ? 14 ಸೆಂಟಿಮೀಟರ್. ಇಲ್ಲಿ ಹೈಟು 14 ಸೆಂಟಿಮೀಟರ್. 1ನೇ ವ್ಯಾಸ 4 ಸೆಂಟಿಮೀಟರ್ ಇದೆ, ಅದರ ತ್ರಿಜ್ಯ 2 ಸೆಂಟಿಮೀಟರ್. ಎರಡನೇದ್ದು ಪಾದ ಅಂತ ತಿಳ್ಕೊಳ್ಳಿದು, ವ್ಯಾಸ 2 ಸೆಂಟಿಮೀಟರ್ ಆದ್ರೆ ಅದರ ತ್ರಿಜ್ಯ 1 ಸೆಂಟಿಮೀಟರ್. ಈ ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲ ಅಂದ್ರೆ ಶಂಕುವಿನ ಭಿನ್ನಕದ ಒಂದು ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಇದೆ. ಇದು ಶಂಕುವಿನ ಭಿನ್ನಕದ ಸಾಮರ್ಥ್ಯ ಅಥವಾ ಇದರಲ್ಲಿ ಹಿಡಿಯುವ ಅಂದ್ರೆ ಗಾಜಿನ ಲೋಟದ ಸಾಮರ್ಥ್ಯ ಅಂದ್ರೆ ಘನಫಲವನ್ನ, ಸಾಮರ್ಥ್ಯ ಅಂದ್ರೆ ಇಲ್ಲಿ ಘನಫಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ 1/3πh ಇಂಟು r1² ಪ್ಲಸ್ r2² ಪ್ಲಸ್ r1 ಇಂಟು r2 ಅನ್ನುವಂತ ಸೂತ್ರ ಇದೆ. ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲ 1/3π ಅಂದ್ರೆ 22/7, h ಅಂದ್ರೆ 14, r1 ಅಂದ್ರೆ 2 ಇದೆ, 2², r2 ಅಂದ್ರೆ 1 ಇದೆ, 1² ಪ್ಲಸ್ r1 ಇಂಟು r2 ಅಂದ್ರೆ 2 ಇಂಟು 1. 2ರ ವರ್ಗ 4, 1ರ ವರ್ಗ 1, 2 ಒಂದಲೇ 2. ಈಗ ಇದು 7 ಒಂದಲೇ 7, 7 ಎರಡಲೇ 14 ಅನ್ನ ಛೇದ ಹೊಡಿಬೇಕು. 7 ಎರಡಲೇ 14, 1 ಇಂಟು 22 ಇಂಟು 2 ಇಂಟು 7 ಇದನ್ನ ಕೂಡಿಸಿದಾಗ ಡಿವೈಡ್ ಬೈ 3 ಅನ್ನುವಂಥದ್ದು. ಈಗ 1/3 ಇಂಟು 22 ಇಂಟು 14, 22 ಇಂಟು 2 ಅಂದ್ರೆ 22 ಆಯ್ತು, 22. ಇದು 7 ಎರಡಲೇ 14. ಈಗ ಇದನ್ನ ಛೇದವನ್ನು ಹೊಡೆದು ಇದನ್ನ ಭಾಗಿಸಿದಾಗ ಬಂದಿರುವಂತಹ ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲ 102.66 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ. ಗಾಜಿನ ಲೋಟದ ಘನಫಲ 102.66 ಸೆಂಟಿಮೀಟರ್ ಕ್ಯೂಬ್ ಘನಫಲ ಇದೆ ಇದು. ಹಾಗಾಗಿ ಸಾಮರ್ಥ್ಯ ಇದೆ, ಹಾಗಾಗಿ ಇದನ್ನ ಕ್ಯೂಬ್ ಅಂತ ಬರೆಯುವಂಥದ್ದು. ಇನ್ನೊಂದು ಪ್ರಶ್ನೆ, 2ನೇ ಪ್ರಶ್ನೆ ಇದೆ. ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಫ್ರೇಜ್ ಎಂದು ಹೆಸರು. ಇದು ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ ತೆರೆದ ಭಾಗದ ತ್ರಿಜ್ಯ 10 ಸೆಂಟಿಮೀಟರ್ ಮತ್ತು ಮೇಲ್ಭಾಗದ ತ್ರಿಜ್ಯವನ್ನು 4 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ 15 ಸೆಂಟಿಮೀಟರ್ ಆದರೆ ಅದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣ. ಇಲ್ಲಿ ಕೂಡ r1 ಕೊಟ್ಟಿದ್ದಾರೆ, r2 ಕೊಟ್ಟಿದ್ದಾರೆ, ಎಲ್ಲ ಓರೆ ಎತ್ತರವನ್ನು ಕೊಟ್ಟಿದ್ದಾರೆ. ಮೊದಲಿನ ಲೆಕ್ಕ ಇದು ಒಂದೇ ರೀತಿಯಾದಂತಹ ಪ್ರಶ್ನೆ. ಅಲ್ಲಿ ಸಾಮರ್ಥ್ಯವನ್ನ ಕೇಳಿದ್ರು, ಇದರ ಮೇಲ್ಮೈ ವಿಸ್ತೀರ್ಣವನ್ನ ಇಲ್ಲಿ ಕೇಳಿರುವಂತದ್ದು. ಫೇಸ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದರ ಸುತ್ತಲೂ ಇರುವಂತಹ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಗಡೆ ಇರುವಂತ ಇದು ಟೋಪಿ ಮೇಲ್ಗಡೆ ಇರುವಂತ ಫೇಸ್ ಅನ್ನುವಂತ ಇದು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ವೃತ್ತ ಬರುತ್ತೆ, ಈ ವೃತ್ತದ ವಿಸ್ತೀರ್ಣ ಅಂತ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಭಾಗದ ವೃತ್ತಾಕಾರದ ವಿಸ್ತೀರ್ಣ ಅಂದ್ರೆ ಇದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಭಾಗದ ವೃತ್ತದ ವಿಸ್ತೀರ್ಣ. ಫೇಸ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು r1 ಪ್ಲಸ್ r2 ಇಂಟು ಎಲ್ ಅನ್ನುವಂಥದ್ದು ಪ್ಲಸ್ ಪೈ r2 ಸ್ಕ್ವೇರ್. ಫೇಸ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 22/7, r1 ಅಂದ್ರೆ 10 ಪ್ಲಸ್ r2 ಅಂದ್ರೆ 4, ಎಲ್ ಅಂದ್ರೆ 15 ಪ್ಲಸ್ ಪೈ ಅಂದ್ರೆ 22/7, r2 ಅಂದ್ರೆ 4, ಇನ್ನೊಂದು r2 ಸ್ಕ್ವೇರ್ ಇರೋದ್ರಿಂದ r2 ಅಂದ್ರೆ 4 ಇದೆ, 4 ಅನ್ನು 2 ಬಾರಿ ಬರೆಯಲಾಗಿದೆ. ಫೇಸ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 22/7, 10 ಪ್ಲಸ್ 4 ಅಂದ್ರೆ ಇದು 14 ಆಗಬೇಕು. 14 ಇಂಟು 15 ಪ್ಲಸ್ 22/7, 4 4 16. ಇದನ್ನ ಎಲ್ಲ ಗುಣಾಕಾರವನ್ನು ಮಾಡಿದಾಗ 22 ಇಂಟು 14 ಇಂಟು 15 ಅನ್ನ ಗುಣಿಸಿದಾಗ 4620, 22 ಇಂಟು 16 352. ಈಗ ಲಸ ತೆಗೆಯಲಾಗಿದೆ, ಲಸವನ್ನ ತೆಗೆದಾಗ ಛೇದ ಸೇಮ್, ಲಸ ಸೇಮ್ ಇದೆ, ಹಾಗಾಗಿ ಮೇಲಿನ ಅಂಕಿಗಳನ್ನ ಕೂಡಿಸಲಾಗಿದೆ. ಇದನ್ನ ಕೂಡಿಸಿದಾಗ 49,972 ಬಂದಿದೆ ಡಿವೈಡ್ ಬೈ 7. ಫೇಸ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ
710.28 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಈ ರೀತಿಯಾಗಿ ಆತ್ಮೀಯರೇ, ನಾನು ಪ್ರತಿಯೊಂದು ಚಟುವಟಿಕೆಗಳನ್ನ ಅಂದ್ರೆ 10ನೇ ತರಗತಿ ಗಣಿತದ ಎಲ್ಲ 8 ಚಟುವಟಿಕೆಗಳ ವಿಡಿಯೋಗಳನ್ನ ಮಾಡಿದ್ದೇನೆ. ಮತ್ತು ಆಯಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಕೊಟ್ಟಿರ್ತೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.